ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ನಲ್ಲಿ ನನ್ನ ಒಂದು ಡೈಲಿ ರೋಟೀನ್ ಶುಕ್ರವಾರ ಯಾವ ರೀತಿ ಇರುತ್ತೆ ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಬಾಳೆಕಾಯಿ ಯೂಸ್ ಮಾಡಿಕೊಂಡು ಒಂದು ಬಾಳೆಕಾಯಿ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ಬಾಳೆಕಾಯಿ ಗೊಜ್ಜು. ಸೊ ಎಲ್ಲೂ ಸ್ಕಿಪ್ ಮಾಡ್ತೀರಾ ಕಂಪ್ಲೀಟ್ ವ್ಲಾಗ್ನ ನೋಡಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ತೋರಿಸಿರೋದಂಥ ರಂಗೋಲಿ ಬಂದು ನಾನು ಹಾಕಿದ ರಂಗೋಲಿ ಅಲ್ಲ. ಇವತ್ತು ಹಿಂಗೆ ನಾನು ಬಾಗಿಲೆಲ್ಲ ತೊಳಿಬೇಕಾದ್ರೆ ನಮ್ಮ ಮನೇಲಿ ಬಾಡಿಗೆಗಿರೋವಂಥ ಒಬ್ಬ ಆಂಟಿ ಬಂದು ನಾನು ಹಾಕ್ಕೊಡ್ಲಮ್ಮ ರಂಗೋಲಿ ಅಂದರು. ಸೊ ನನಗೆ ಪಾಪ ಹೆಲ್ಪ್ ಆಗುತ್ತೆ ಅಂತ ಹಾಕ್ಕೊಟ್ರು. ಇಲ್ಲ ಆಂಟಿಗೆ ತುಂಬ ದಿನ ಆಗಿತ್ತೇನೋ, ಇಷ್ಟ ಆಯ್ತೇನೋ ರಂಗೋಲಿ ಹಾಕೋಕ್ಕೆ ಗೊತ್ತಿಲ್ಲ. ಬಟ್ ಸಮವ್ ನನಗಂತೂ ಅದು ತುಂಬಾ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ಇವತ್ತಂತೂ ಚಳಿಗಾಲ ಸ್ಟಾರ್ಟ್ ಆಗಿದೆ ಅಲ್ವಾ, ಎದ್ದೋಳೋಕ್ಕೆ ಆಗ್ತಾಯಿಲ್ಲ ನನಗೆ, ತುಂಬ ಲೇಟಾಗೆ ಎದ್ದಿದ್ದೆ. ಸೊ ಹೆಂಗಪ್ಪ ಇವತ್ತೆಲ್ಲ ಫಾಸ್ಟಾಗಿ ಮುಗಿಸ್ಕೊಳ್ಳೋದು ಪ್ರತಿಯೊಂದೂ ಅಂತ ಯೋಚನೆ ಮಾಡೋ ಟೈಮಲ್ಲಿ ಆಂಟಿ ಬಂದು ಕೇಳೋಷ್ಟರಲ್ಲಿ ನನಗೆ ಒಂಥರ ರಿಲ್ಯಾಕ್ಸ್ ಆಯಿತು. ಹೋಗ್ಲಿ ಬಿಡು, ಅದೊಂದಾದರೂ ನನಗೆ ಹೆಲ್ಪ್ ಆಯಿತು ಅಂತ ಆಂಟಿ ನೀಟಾಗಿ ಪಾಪ ಎಲ್ಲ ದೊಡ್ಡದಾಗಿ ರಂಗೋಲಿ ಹಾಕ್ಕೊಟ್ರು. ನನಗಂತೂ ತುಂಬಾ ಇಷ್ಟ ಆಯಿತು ರಂಗೋಲಿ. ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕಮೆಂಟ್ಸಲ್ಲಿ ತಿಳಿಸ್ಕೊಡಿ ಹೇಗೆ ಹಾಕಿದ್ದಾರೆ ಆಂಟಿ ಅಂತ, ಅವ್ರಿಗೂ ಖುಷಿ ಆಗುತ್ತೆ ನಾನು ಹೇಳಿದಾಗ ನಮ್ಮ ವ್ಯೂವರ್ಸ್ ಎಲ್ಲ ನಿಮ್ಮ ರಂಗೋಲಿ ಇಷ್ಟಪಟ್ಟರು ಅಂತ. ಮತ್ತು ನೋಡಿ, ಇಲ್ಲಿ ಹೊಸ್ಲಿಗೆ ನೀರು ಹಾಕಿರೋದು ನೀಟಾಗಿ ಒರೆಸ್ಕೊಂಡು ಇಲ್ಲ ಅಷ್ಟು ಗಡಿಬಿಡಿಯಾಗಿ ರಂಗೋಲಿ ಹಾಕ್ತಾಯಿದ್ದೀನಿ ಇವತ್ತು. ಸೊ ನಿಧಾನಕ್ಕೆ ಮಾಡ್ಕೊಂಡು ಕೂತ್ಕೊಳ್ಳೋ ಅಷ್ಟು ಟೈಮ್ ಇಲ್ದಿರ ಇರೋದ್ರಿಂದ ಅಲ್ಲೇ ಎಲ್ಲ ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಇವತ್ತು ಮಗಳಿಗೆ ಬೇರೆ ರೆಡಿ ಮಾಡಬೇಕು ನಾನು. ಮಗಳ ಸ್ಕೂಲಲ್ಲಿ ಒಂದು ಫಂಕ್ಷನ್ ಇದೆ. ಸೊ ಬಾಕ್ಸಸ್ ಎಲ್ಲ ಏನು ಕಳಿಸ್ಬೇಡಿ, ಅಲ್ಲೇ ಊಟ ಎಲ್ಲ ಅರೇಂಜ್ ಮಾಡಿರ್ತೀವಿ, ಜಸ್ಟ್ ನೀಟಾಗಿ ರೆಡಿ ಮಾಡಿ ಕಳಿಸಿ ಅಂದರು. ನಾನು ನೀಟಾಗಿ ಅವಳನ್ನ ರೆಡಿ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟು ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡಿಕೊಂಡು ಕುಡ್ದೆ, ಯಾಕಂದರೆ ಮಕ್ಕಳನ್ನೆಲ್ಲ ರೆಡಿ ಮಾಡಿದ್ದೆಲ್ಲ ಆಯಿತು. ಇವಾಗ ನಂದು ಮೀಟ್ ಟೈಮ್ ಅನ್ನೋ ಥರ. ಸೊ ಇದು ಬೆಚ್ಚಗಿತ್ತು, ಕುಡ್ದಾಗಂತೂ ಒಂಥರ ಚೆನ್ನಾಗಿ ಅನ್ನಿಸ್ತು ಅಂತಲೇ ಹೇಳ್ಬೋದು. ನೆಕ್ಸ್ಟು ಬ್ರೇಕ್ಫಾಸ್ಟ್ಗೆ ವಾಂಗಿಬಾತ್ ಮಾಡಿದ್ದೆ, ಜೊತೆಗೆ ಸ್ವಲ್ಪ ಆರೆಂಜಸ್ಸು ಇತ್ತು ಮನೇಲಿ, ಅದನ್ನೇ ಸೈಡ್ಗೆ ತಿಂತಾಯಿದ್ದೀನಿ. ಸೊ ನೋಡಿ ಯಾವ ರೀತಿ ರೆಡಿ ಮಾಡಿದ್ದೀನಿ ಮಗಳನ್ನ ಅಂತ. ಸಿಂಪಲ್ಲಾಗಿ ಈ ಥರ ಒಂದು ಹೇರ್ ಸ್ಟೈಲ್ ಮಾಡಿ ಒಂದು ಡ್ರೆಸ್ ಮಾಡಿ ಕಳಿಸ್ದೆ, ಟೈಮ್ ಅಷ್ಟೇ ಇದ್ದಿದ್ದು. ಸೊ ನಿಮ್ಮೆಲ್ಲರ ಜೊತೆ ಇವಾಗ ಒಂದು ಬಾಳೆಕಾಯಿ ರೆಸಿಪಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ. ಸೊ ಇದೇ ರೆಸಿಪಿನ ನೀವು ಬೆಂಡೆಕಾಯಿ ಜೊತೆ ಸಹ ಟ್ರೈ ಮಾಡ್ಬೋದು, ಅದ್ರ ಜೊತೆನೂ ಚೆನ್ನಾಗಿರುತ್ತೆ. ಸೊ ಇದನ್ನು ಬಾಳೆಕಾಯಿ ಗೊಜ್ಜು ಅಂತ ಸ್ವಲ್ಪ ಜನ ಕರೀತಾರೆ, ಇಲ್ಲ ಬಾಳೆಕಾಯಿ ಹುಳಿ ಅಂತಲೂ ಕರೀತಾರೆ. ಸೊ ನಾನು ಇದನ್ನು ಬಾಳೆಕಾಯಿ ಗೊಜ್ಜು ಅಂತ ಕರಿತೀನಿ. ಸೊ ನನ್ನ ಪ್ರೀವಿಯಸ್ ವ್ಲಾಗ್ನ ನೋಡಿದರೆ ಬಾಳೆಕಾಯಿ ಯೂಸ್ ಮಾಡಿಕೊಂಡು ಒಂದು ಬಾಳೆಕಾಯಿ ತವಾ ಫ್ರೈ ತೋರಿಸ್ಕೊಟ್ಟಿದ್ದೆ. ಸೊ ಅದರಲ್ಲಿ ಮಿಕ್ಕಿದಂಥ ಬಾಳೆಕಾಯಿ ಇದೆಲ್ಲ ಸೊ ತುಂಬ ದಿನ ಇಟ್ಟರು ಒಂಥರ ಹಣ್ಣು ಥರ ಆಗೋಗುತ್ತೆ, ಆಮೇಲೆ ಏನಕ್ಕೂ ಯೂಸ್ ಆಗಲ್ಲ ಅದು. ಸೊ ಆ ಒಂದು ರೀಸನಿಂದ ಬಾಳೆಕಾಯಿ ಬೇಗನೆ ಮಾಡಿ ಮುಗಿಸ್ಬೇಕು, ಬೇರೆ ತರಕಾರಿ ಥರ ತುಂಬ ದಿನ ಫ್ರಿಜ್ಜಲ್ಲೆಲ್ಲ ಇಡೋಕ್ಕಾಗಲ್ಲ. ಸೊ ಇವಾಗ ಇದನ್ನು ಮಾಡಬೇಕಾದ್ರೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ಈರುಳ್ಳಿ ಒಂದು, ಟೊಮೆಟೊ ಒಂದು ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ. ಸೊ ಇವಾಗ ಪಾತ್ರೆಯಲ್ಲಿ ಒಂಚೂರು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಇದಕ್ಕೆ ಈ ಡ್ರೈ ಏನೇನು ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ನಲ್ಲ, ಸ್ಪೈಸಸ್ಸು, ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ ಮತ್ತು ಜೀರಿಗೆ ಇಷ್ಟು ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೋಬೇಕು. ಸೊ ಇವಾಗ ಒಂದು 2 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. 1 ಇಲ್ಲ 2 ಹಾಕ್ಕೊಳ್ಳಿ ಸಾಕು, ಯಾಕಂದರೆ ಆಮೇಲೆ ಖಾರದ ಪುಡಿ ಸಹ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕರಿಬೇವು ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಈ ಒಂದು ಹಂತದಲ್ಲಿ ಇವಾಗ ಏನು ಈರುಳ್ಳಿ ಕಟ್ ಮಾಡ್ಕೊಂಡಿರ್ತೀವಲ್ವ ಅದನ್ನೆಲ್ಲ ಹಾಕ್ಕೊಂಡು ಅದೊಂದು ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬ ಏನು ರೆಡ್ ಆಗೋ ಅವಶ್ಯಕತೆ ಇಲ್ಲ ಈ ಸಾರಿಗೆ, ಒಂದು ಸ್ವಲ್ಪ ಕಲರ್ ಚೇಂಜ್ ಆದ್ರೂ ಸಾಕು. ನೆಕ್ಸ್ಟು ಏನು ಬೆಳ್ಳುಳ್ಳಿ ಜಜ್ಕೊಂಡು ಇಟ್ಕೊಂಡಿರ್ತೀವಲ್ವ ಅದನ್ನು ಹಾಕ್ಕೊಂಡು ನೀಟಾಗಿ ಅದು ಘಮ ಬರೋವರೆಗೂ ನೀಟಾಗಿ ಹುರ್ಕೋಬೇಕು. ಸೊ ಇದೆಲ್ಲ ಆದಮೇಲೆ ಈ ಬಾಳೆಕಾಯಿ ಏನು ನೀರಲ್ಲಿ ನೆನೆಸಿಟ್ಟಿದ್ದೆ, ಆ್ಯಕ್ಚುಲಿ ಅದು ಕಪ್ಪು ತಿರುಗಿಬಿಡುತ್ತೆ ಹಂಗೆ ಇಟ್ಟರೆ. ಸೊ ಕಟ್ ಮಾಡಿಕೊಂಡು ಸಿಪ್ಪೆಲ್ಲ ತೆಗ್ದಿರೋದು ಈ ಒಂದು ಸೈಜ್ಗೆ ಕಟ್ ಮಾಡ್ಕೊಂಡಿದ್ದೀನಿ, ಮೀಡಿಯಮ್ ಸೈಜು. ಸೊ ನೆಕ್ಸ್ಟ್ ಒಂದು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಹಾಕ್ಕೊಂಡ್ಮೇಲೆ ಉಪ್ಪು ಹಾಕ್ಕೋಬೇಕು, ಸೊ ದಟ್ ಬೇಗನೆ ಬೆಂದ್ಕೊಳ್ಳುತ್ತೆ. ಸೊ ನಾನಿಲ್ಲಿ ರಾಕ್ ಸಾಲ್ಟ್ ಇಲ್ಲ ಪಿಂಕ್ ಸಾಲ್ಟ್ ಅಂತಾರಲ್ಲ ಆ ಉಪ್ಪು ಯೂಸ್ ಮಾಡ್ಕೊಡ್ತಾ ಇದ್ದೀನಿ. ನೆಕ್ಸ್ಟು ಅರಿಶಿನ. ಸೊ ಇವಾಗ ಎಣ್ಣೆಯಲ್ಲೇ ಸ್ವಲ್ಪ ಹೊತ್ತು ಈ ಬಾಳೆಕಾಯಿ, ಟೊಮೆಟೊ, ಈರುಳ್ಳಿ ಇದೆಲ್ಲ ನೀಟಾಗಿ ಫ್ರೈ ಆಗಬೇಕು. ಒಂದು 5 ನಿಮಿಷ ಹುರ್ಕೊಂಡ್ಮೇಲೆ ಇವಾಗ ಹುಣಸೆಹಣ್ಣು ರಸ ಏನಿರುತ್ತಲ್ವ ಅದನ್ನು ಹಾಕ್ಕೊಳ್ಬೇಕು. ಸೊ ನೀವು ಯಾವುದೇ ಒಂದು ರೆಸಿಪಿಗೆ ಹುಣಸೆಹಣ್ಣು ರಸ ಹಾಕಿದ್ದೀವಿ ಅಂದರೆ ಅದು ಬ್ಯಾಲೆನ್ಸ್ ಮಾಡೋಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸೊ ಇದಕ್ಕಂತೂ ಇದು ಕೀ ಇಂಗ್ರೀಡಿಯೆಂಟು, ಹಾಕ್ಕೊಳ್ಳೇಬೇಕು, ಅವಾಗೇ ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟು 1 ಟೇಬಲ್ ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ. ಸೊ ಸಾಂಬಾರು ಪುಡಿ ಇಲ್ಲಾಂದರೆ ಧನಿಯಾ ಪುಡಿ, ಖಾರದ ಪುಡಿ ಸಹ ನೀವು ಯೂಸ್ ಮಾಡ್ಕೋಬೋದು. ಸೊ ನೆಕ್ಸ್ಟು ಇದನ್ನೆಲ್ಲ ನೀಟಾಗಿ ಕುದಿಯೋಕ್ಕೆ ಬಿಡಬೇಕು, ಅಂದರೆ ಬೇಯಬೇಕು. ಅದು ಬಾಳೆಕಾಯಿ ಬೆಂದಿದೆ ಅಂದರೆ ಸಾಂಬಾರು ಆಗಿದೆ ಅಂತಲೇ ಅರ್ಥ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಂಡ್ರೆ ಬಾಳೆಕಾಯಿ ಗೊಜ್ಜು ರೆಡಿ ಆಗುತ್ತೆ. ಸೊ ಹಂಗೆ ನಂದು ಆಫೀಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ ಇವಾಗ ಸಂಜೆ ಆಗಿದೆ.
ಮಕ್ಕಳು ಸ್ಕೂಲಿಂದ ಬಂದಿದ್ದಾರೆ, ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ಮಾಡಿಕೊಡೋಣ ಅಂತ ಇನ್ನೂ ಒಂದು 4 ಬಾಳೆಕಾಯಿ ಹಂಗೆ ಇತ್ತು. ಅದನ್ನು ಯೂಸ್ ಮಾಡ್ಕೊಂಡು ಇವತ್ತು ಬಾಳೆಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಈ ಥರ ಓಂಕಾಳು ಹಾಕ್ಕೊಂಡ್ರೆ ಈ ಬಜ್ಜಿ ಬ್ಯಾಟರ್ಗೆ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು. ಸೊ ನೀವು ಒಂದು ಸಲ ಟ್ರೈ ಮಾಡಿ. ಸೊ ಬಜ್ಜಿ ಬ್ಯಾಟ್ರಿಗೆ ಕಡಲೆ ಹಿಟ್ಟು, ಒಂಚೂರು ಉಪ್ಪು ಮತ್ತು ಖಾರದ ಪುಡಿ, ಓಂಕಾಳು ಮತ್ತು ಸ್ವಲ್ಪ ಸೋಡಾ ಇಷ್ಟು ಹಾಕ್ಕೊಂಡು ಬ್ಯಾಟರ್ನ ಮಿಕ್ಸ್ ಮಾಡಿಕೊಂಡು ಈ ಬಾಳೆಕಾಯಿ ಏನಿರುತ್ತಲ್ವ ಅದ್ರದ್ದು ಸಿಪ್ಪೆ ಎಲ್ಲ ತೆಗೆದು ಉದ್ದ ಬೇಕಾದ್ರೂ ಕಟ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ರೌಂಡ್ ಶೇಪಲ್ಲೂ ನೀವು ಕಟ್ ಮಾಡಿಕೊಂಡು ಬಿಡ್ಬೋದು. ಸೊ ಸೋಡಾನ ಬೇಕಂದರೆ ಸ್ಕಿಪ್ ಮಾಡ್ಬೋದು, ಬಟ್ ಸೋಡಾ ಹಾಕಿದ್ರೆ ಅದೊಂಥರ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಬಜ್ಜಿ. ಬಟ್ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ತುಂಬ ಏನು ಹಾಕ್ಕೊಂಡಿಲ್ಲ. ಸೊ ನೀವು ನೋಡಿ, ನಿಮಗೆ ತುಂಬ ಹೆಲ್ತ್ ಕಾನ್ಷಿಯಸ್ ಇರೋರಾದರೆ ಸೋಡಾನ ಸ್ಕಿಪ್ ಮಾಡಿ, ಇಲ್ಲ ಪರವಾಗಿಲ್ಲ ಯಾವಾಗೋ ಒಂದು ಸಲ ತಿನ್ನೋದು ಅಂದರೆ ಟೇಸ್ಟಿಯಾಗಿ ತಿನ್ನಬೇಕು ಅನ್ನೋರು ಸ್ವಲ್ಪ ಸೋಡಾ ಹಾಕ್ಕೊಂಡೆ ಮಾಡ್ಕೊಳ್ಳಿ ಬಜ್ಜಿನ. ಇವಾಗ ಬಾಳೆಕಾಯಿ ಎಲ್ಲ ಇನ್ನು ಮಿಕ್ಕಿರೋ ಒಂದು 4 ಬಾಳೆಕಾಯಿ ಇತ್ತು, ಅದನ್ನೆಲ್ಲ ಚಿಕ್ಕದಾಗಿ ರೌಂಡಾಗಿ ಕಟ್ ಮಾಡಿದ್ದೀನಿ. ನೀವು ತವಾ ಫ್ರೈಗೆ ತೋರಿಸಿದ್ನಲ್ಲ ಆ ಥರ ಉದ್ದುದ್ದಾಗಿ ಕೂಡ ಬಾಳೆಕಾಯಿ ಬಜ್ಜಿನ ಹಾಕ್ಕೋಬೋದು. ನಮ್ಮ ಮಕ್ಕಳಿಗೆ ಈ ಥರ ಪುಟಾಣಿದಿದ್ದರೆ ಇಷ್ಟಪಡ್ತಾರೆ, ಅದಕ್ಕೆ ಈ ಶೇಪಲ್ಲಿ ಮಾಡಿ ಇವಾಗ ಮ್ಯಾರಿನೇಷನ್ಗೆ ಇಟ್ಟಿದ್ದೀನಿ. ಇದೇನು ಮ್ಯಾರಿನೇಷನ್ನು ಅವಶ್ಯಕತೆ ಇಲ್ಲ, ಆನ್ ದ ಸ್ಪಾಟ್ ಇನ್ಸ್ಟೆಂಟಾಗೆ ಮಿಕ್ಸ್ ಮಾಡಿ ಡಿಪ್ ಮಾಡಿ ಸಹ ಹಾಕ್ಕೋಬೋದು. ಸೊ ನಂಗೆ ಸ್ವಲ್ಪ ಟೈಮ್ ಇತ್ತು, ಆವಾಗ ಮಾಡಿ ಸಂಜೆ ಬೇಗ ಬಜ್ಜಿ ಎಲ್ಲ ಮಾಡಿ ಕೊಟ್ಟೆ. ಎಷ್ಟು ಜನಕ್ಕೆ ಇಲ್ಲಿ ಬಾಳೆಕಾಯಿ ಬಜ್ಜಿ ಇಷ್ಟ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ನನ್ನ ಮಗಳಿಗಂತೂ ಇದು ಒನ್ ಆಫ್ ಹರ್ ಫೇವ್ರೇಟು. ಅಂದರೆ ಈ ಬಜ್ಜಿ ಬೋಂಡ ಇದಕ್ಕೆಲ್ಲ ಹೋದಾಗ ಕೂಡ ಇದನ್ನೇ ತೊಗೊಂಡು ತಿಂತಾಳೆ ಜಾಸ್ತಿ ಅವಳು, ಆಲೂ ಬೋಂಡ ಮತ್ತು ಈ ಬಾಳೆಕಾಯಿ ಬಜ್ಜಿನ. ಸೊ ನೆಕ್ಸ್ಟು ನಾನು ಅದ್ರ ಜೊತೆಗೆ ಬರೀ ಸ್ನ್ಯಾಕ್ಸೇ ಯಾಕೆ ಅಂತ ಹಾಲನ್ನ ಮಿಕ್ಸ್ ಮಾಡಿ ಕೊಟ್ಟೆ, ಇದ್ರ ಜೊತೆ ಸೈಡ್ಗೆ ನೆಂಚ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಅಂತ. ಯೂಶ್ವಲಿ ಬರೀ ಹಾಲು ಕೊಡ್ದಿರ ಈ ಥರ ಹರ್ಷೀಸ್ ಸಿರಪ್ ಒಂದು ಬಾಟ್ಲ್ ತಂದು ಇಟ್ಕೊಂಡಿರ್ತೀನಿ, ಅದನ್ನು ಹಾಲಿಗೆ ಮಿಕ್ಸ್ ಮಾಡಿ ಕೊಡ್ತೀನಿ. ಸೊ ಇದು ಡಾರ್ಕ್ ಚಾಕ್ಲೇಟ್ ಆಗಿರೋದ್ರಿಂದ ಹೆಲ್ತಿಗೆ ಕೂಡ ಒಳ್ಳೆಯದು, ಮತ್ತು ಶುಗರ್ ಕಂಟೆಂಟ್ಸ್ ಕಡಿಮೆ ಇರುತ್ತೆ. ಮತ್ತು ನಾನು ಇದು ಸಿರಪ್ ಆ್ಯಡ್ ಮಾಡಿರೋದ್ರಿಂದ ನಾನೇನು ಎಕ್ಸ್ಟ್ರಾ ಶುಗರೆಲ್ಲ ಏನು ಹಾಕ್ಕೊಡಲ್ಲ. ಸೊ ಸಂಜೆ ಮೇಲೆ ನನ್ನ ಫ್ರೆಂಡ್ದೊಂದು ಮದುವೆ ರಿಸೆಪ್ಷನ್ ಅಟೆಂಡ್ ಮಾಡಬೇಕಾಗಿತ್ತು. ಮದುವೆ ಬೇರೆ ಕಡೆ ಮಾಡ್ಕೊಂಡಿದ್ರು, ಅದು ಅಟೆಂಡ್ ಮಾಡೋಕ್ಕಾಗಿಲ್ಲ. ಸೊ ಲೋಕಲ್ ಲೈಟ್ಸ್ಗೆ ಇಲ್ಲಿ ಇವತ್ತು ರಿಸೆಪ್ಷನ್ ಅರೇಂಜ್ ಮಾಡಿದರು. ಅಟ್ಲೀಸ್ಟ್ ರಿಸೆಪ್ಷನ್ಗೆ ಹೋಗಿ ವಿಶ್ ಮಾಡಿಬಿಟ್ಟು ಬರೋಣ ಅಂತ ಒಂದು ಗಿಫ್ಟ್ ತೊಗೊಂಡು ಇವಾಗ ರಿಸೆಪ್ಷನ್ಗೆ ಹೋಗಿದ್ದೀನಿ. ಸೊ ನಾನು ಆ್ಯಕ್ಚುಲಿ ಇವತ್ತು ನಂದು ಆಫೀಸ್ ಕಾಲ್ಸ್ ಎಲ್ಲ ಮುಗಿಸ್ಕೊಂಡು ಹೋಗಿರೋದ್ರಿಂದ ಇವತ್ತು ಸ್ವಲ್ಪ ಲೇಟ್ ಆಯಿತು ಹೋಗೋಷ್ಟರಲ್ಲಿ. ಬಟ್ ಬೇರೆ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಬಂದು ಅವರೆಲ್ಲ ರಿಟರ್ನ್ ಆಗಿದ್ರು, ಅದೊಂದು ಬೇಜಾರಾಯಿತು ಯಾರನ್ನೂ ಮೀಟ್ ಮಾಡೋಕ್ಕಾಗಲಿಲ್ಲ ಅಂತ. ಸೊ ಹೀಗಿತ್ತು ನನ್ನ ಒಂದು ದಿನ. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.